ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮುಗ್ಧ ಗಿರಿಜನರನ್ನ ಯಾರೂ ಕೂಡ ನಿರ್ಲಕ್ಷ್ಯ ಮಾಡಕೂಡದು. ಸರ್ಕಾರದ ಯೋಜನೆಗಳು ಇವರ ಮನೆ ಬಾಗಿಲಿಗೆ ತಲುಪಬೇಕು. ಈ ನಿಟ್ಟಿನಲ್ಲಿ ಗಿರಿಜನರಿಗೆ ನಡೆಸುವ ತರಬೇತಿ ಕಾರ್ಯದಲ್ಲಿ ಅಧಿಕಾರಿಗಳು ಯಾವುದೇ ಕೆಲಸದ ಒತ್ತಡವಿದ್ದರೂ ಅದನ್ನು ಬದಿಗೊತ್ತಿ ಗಿರಿಜನರ ಕಾರ್ಯಾಗಾರದಲ್ಲಿ ಭಾಗಿಗಳಾಗುವಂತೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ ಪಳೆಯಂಡ ಯು ರಾಬಿಂದೇವಯ್ಯ ತಿಳಿಸಿದರು. ತಿತಿಮತಿಯ ಫ್ಯಾಕ್ಸ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ವಿರಾಜಪೇಟೆ ತಾಲೂಕು, ಲ್ಯಾಂಪ್ಸ್ ತಿತಿಮತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿರಿಜನರ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರುಗಳಿಗೆ ಸಹಕಾರ ಕಾಯ್ದೆ, ಕಾನೂನು ಹಾಗೂ ಸಂಘದ ಅಭಿವೃದ್ಧಿ ಕುರಿತು ನಡೆಸಿದ ತರಬೇತಿ ಕಾರ್ಯವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಉದ್ದೇಶ ಇರತಕ್ಕಂಥದ್ದು. ಇವತ್ತು ಉದಾಹರಣೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನಿಂದ ನಾನು ಆಗಲೇ ಹೇಳಿದೆ, ನಿಕಟ ಸಂಪರ್ಕ ಇದೆ ಫಾರೆಸ್ಟ್ಗೂ ಮತ್ತು ಗಿರಿಜನ ಬಂಧುಗಳಿಗೂ ನಿಕಟವಾದಂಥ ಸಂಪರ್ಕ. ಬಹುಶಃ ತುಂಬ ಜನ ಈಗ ಬಂದಿರತಕ್ಕಂಥ ಎಲ್ಲರೂ ಕೂಡ ಆ ಭಾಗದಿಂದಲೇ, ಫಾರೆಸ್ಟ್ ಭಾಗದಿಂದಲೇ ಬಂದಿದ್ದೀರಿ ಅಂತ ಹೇಳ್ತಕ್ಕಂಥದ್ದು. ಆದರೆ ಕೆಲವು ವಿಚಾರಗಳು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿರಿಜನರಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಮತ್ತು ಅವರಿಗೆ ಕೊಡ್ತಕ್ಕಂತಹ ಕನ್ಸೆಷನ್ಸ್ ಯಾವುದು ಅಂತ ಹೇಳುವುದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ವಿವರಣೆಯನ್ನು ನೀಡಬೇಕಾಗಿತ್ತು. ಆದರೆ ಇವತ್ತು ಆ ಮರದ ತೊಗಟೆಯನ್ನು ತೆಗೆಯುವಂಥದ್ದಿರ್ಬೋದು, ಕಾಡಿನಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಅದನ್ನು ಯಾವ ರೀತಿಯಾಗಿ ಮಾರಾಟ ಮಾಡುವಂಥದ್ದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಇವತ್ತು ಈ ಲ್ಯಾಂಡ್ ಸೊಸೈಟಿ ಆಗಿರುವಂಥದ್ದೇ ಪೂರ್ಣ ಪ್ರಮಾಣದಲ್ಲಿ ಗಿರಿಜನ, ಅದರ ಹೆಸರೇ ಇದೆ ಗಿರಿಜನ ವಿವಿಧೋದ್ದೇಶ, ಬಹುದ್ದೇಶ ಅಲ್ವಾ, ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳುವಂಥದ್ದು, ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳುವಂಥದ್ದನ್ನು ಮಾಡಿರುವಂಥದ್ದು. ಬಹುಶಃ ಈ ಲ್ಯಾಂಡ್ ಸೊಸೈಟಿ ಇವತ್ತು ಏನು ಗಿರಿಜನರು ಏನೇನು ಉತ್ಪಾದನೆಗಳನ್ನು ಮಾಡ್ತಾರೆ ಅಥವಾ ಏನೇನು ಉತ್ಪಾದನೆಯನ್ನು ಕಲೆಕ್ಟ್ ಮಾಡ್ತಾರೆ, ಇದನ್ನೆಲ್ಲವನ್ನೂ ಕೂಡ ಲ್ಯಾಂಡ್ಸ್ನ ಮುಖಾಂತರವೇ ಮಾರಾಟ ಆಗಬೇಕು. ಎಲ್ಲೋ ಕೂಡ ಕಾಳಸಂತೆಯಲ್ಲಿ ಅಥವಾ ಯಾವುದೋ ಈ ದಳ್ಳಾಳಿಗಳ ಮುಖಾಂತರ ಅದು ವ್ಯಯ ಆಗಬಾರದು ಮತ್ತು ನಿಜವಾದಂಥ ಗಿರಿಜನ ಬಂಧುಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಅಮೌಂಟ್ ಏನು ಹಣ ಸಂದಾಯ ಆಗಬೇಕು, ಅದು ನೇರವಾಗಿ ಅವರಿಗೆ ತಲುಪಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಒಂದು ಲ್ಯಾಂಡ್ ಸೊಸೈಟಿಯನ್ನು ಮಾಡಿರ್ತಕ್ಕಂಥದ್ದು. ಸದಸ್ಯರುಗಳಿಗೆ ಮತ್ತು ನಿರ್ದೇಶಕರುಗಳಿಗೆ ಮತ್ತು ಗಿರಿಜನ ಬಂಧುಗಳಿಗೆ ಸಹಕಾರ ಯೂನಿಯನ್ನಿಂದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಪ್ರತಿ ವರ್ಷವೂ ಕೂಡ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ಆಗ್ತಾಯಿದೆ. ಕಳೆದ ಬಾರಿ ಬಸವನಹಳ್ಳಿನಲ್ಲಿ ಲ್ಯಾಂಡ್ ಸೊಸೈಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹುಶಃ ಕೊಡಗು ಜಿಲ್ಲೆಯಲ್ಲಿ 3 ಲ್ಯಾಂಡ್ ಸೊಸೈಟಿ ಇದೆ. ಒಂದು ಬಸವನಹಳ್ಳಿ, ತಿತಿಮತಿ ಮತ್ತು ಬಾಗ್ಮಂಡ. ಮಡಿಕೇರಿ ತಾಲೂಕಿಗೊಂದು, ವಿರಾಜಪೇಟೆ ತಾಲೂಕಿಗೊಂದು, ಸೋಮಾರ್ಪೇಟೆ ತಾಲೂಕಿಗೊಂದು. ಈ 3 ಲ್ಯಾಂಡ್ ಸೊಸೈಟಿಗಳನ್ನು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಬಹುಶಃ ಲ್ಯಾಂಡ್ ಸೊಸೈಟಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಬಹುಶಃ ಭಾಳ ಹಿಂದುಳಿರ್ತಕ್ಕಂಥ ಪಂಗಡ ಏನಿದೆ, ಗಿರಿಜನ ಪಂಗಡ, ಅವರನ್ನು ಮುನ್ನೆಲೆಗೆ ತರಬೇಕು, ಮುಖ್ಯವಾಹಿನಿಯಲ್ಲಿ ಅವರನ್ನು ಸೇರಿಸ್ಕೊಂಡು ಕೆಲಸವನ್ನು ಮಾಡಬೇಕು. ಸಾಮಾನ್ಯರಂತೆ ಅವರು ಕೂಡ ಸಾಮಾನ್ಯವಾಗಿ ಕೆಲಸವನ್ನು ನಿರ್ವಹಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇದರ ಉದ್ದೇಶ ಇರುವಂಥದ್ದು. ಹಾಗೆಯೇ ನಮಗೆ ಇಲಾಖೆಗಳಿಂದಲೂ ಕೂಡ, ಸರ್ಕಾರದ ಇಲಾಖೆಗಳಿಂದಲೂ ಕೂಡ ಸಹಕಾರವನ್ನು ಕೊಡುವಂಥದ್ದಾಗಬೇಕು ಅಂತ ಹೇಳುವಂಥದ್ದು ಉದ್ದೇಶ. ನಮಗೆ ಫಾರೆಸ್ಟ್ ಇವತ್ತು ನಾವು 3 ಜನ ರಿಸೋರ್ಸ್ ಪರ್ಸನ್ಸನ್ನು ಕರೆದಿದ್ವಿ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಫಾರೆಸ್ಟಿಗೂ ಗಿರಿಜನ ಬಂಧುಗಳಿಗೂ ಇರ್ತಕ್ಕಂಥ ಒಂದು ನಿಕಟ ಸಂಬಂಧ ಮತ್ತು ಸಂಪರ್ಕ, ಇದರ ಬಗ್ಗೆ ಮತ್ತು ಕಾನೂನಿನ ಬಗ್ಗೆ ಅವರಿಗೆ ತಿಳಿಸಿಕೊಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆಯವರನ್ನು ಇವತ್ತು ರಿಸೋರ್ಸ್ ಪರ್ಸನ್ ಆಗಿ ನಾವು ಕರೆದಿದ್ವಿ. ಆದರೆ ನಿರ್ಲಕ್ಷ್ಯವೋ ಅಥವಾ ಯಾವ ಕಾರಣವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕಾಣ್ತಾ ಇದೆ. ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯು ಕೂಡ ಅಲ್ಲಿಂದಲೂ ಕೂಡ ವಿಶೇಷವಾದಂತಹ ಒಂದು ಅನುದಾನದ ಬಗ್ಗೆ ಮತ್ತು ನಾವು ನಮ್ಮ ಸಹಕಾರ ಸಂಘಗಳಲ್ಲಿ, ಲ್ಯಾಂಡ್ ಸೊಸೈಟಿನಲ್ಲಿ ನಮ್ಮ ಕರ್ತವ್ಯ ಏನು ಅಂತ ಹೇಳೋದ್ರ ಬಗ್ಗೆ
ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಗಿರಿಜನ ಬಂಧುಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಎಲ್ಲವೂ ಎಲ್ಲರಿಗೂ ಗೊತ್ತಿರುವಂಥದ್ದಲ್ಲ. ಆದರೆ ಅದನ್ನು ತಿಳಿ ಹೇಳಿದಂಥ ಕೇಳಿಸ್ಕೊಂಡಂಥ ವ್ಯಕ್ತಿಗಳು ಅವರ ಮುಂದೆ ಹೇಳ್ತಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಏನೇನು ಸೌಲಭ್ಯಗಳಿದೆಯೋ ಅದನ್ನು ಪಡ್ಕೊಳ್ಳುವಂಥದ್ದು ಆಗಬೇಕು ಅಂತ ಹೇಳುವ ಕಾರಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರಬೇಕು ಅಂತ ಹೇಳಿದ್ವಿ. ಬಟ್ ಒಬ್ಬರು ಬಂದಿದ್ದಾರೆ ಅಂತ ಬಂದಿದ್ದೀರಿ, ನೀವು ಮಾತಾಡ್ತೀರಲ್ವ. ಇನ್ನೊಂದು ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಆರೋಗ್ಯ ಇಲಾಖೆಯವರನ್ನು ಕೂಡ ವಿನಂತಿ ಮಾಡಿದ್ವಿ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಡಿಕೇರಿ ತಾಲೂಕಿನ ಭಾಗಮಂಡಲ ಲ್ಯಾಂಪ್ಸ್ ಅಧ್ಯಕ್ಷರಾದ KA ಮಿಟ್ಟು ರಂಜಿತ್ ಅವರು ಮಾತನಾಡಿ, ಮುಗ್ಧ ಗಿರಿಜನರನ್ನು ಶೋಷಣೆ ಮಾಡುತ್ತಲೇ ಬರುತ್ತಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಲಭ್ಯವಾಗುವ ಅರಣ್ಯ ಉತ್ಪನ್ನಗಳನ್ನು ಪಡೆಯಲು ಗಿರಿಜನರಿಗೆ ಮುಕ್ತ ಅವಕಾಶವಿದ್ದರೂ ಕೆಲವು ಹಿರಿಯ ಅಧಿಕಾರಿಗಳಿಂದ ಗಿರಿಜನರು ಕಿರುಕುಳ ಅನುಭವಿಸುತ್ತಿದ್ದಾರೆ. ಸಿಗುವ ಅಲ್ಪ ಸ್ವಲ್ಪ ಅರಣ್ಯ ಉತ್ಪನ್ನಗಳು ದಲ್ಲಾಳಿಗಳ ಪಾಲಾಗುತ್ತಿವೆ. ಮುಗ್ಧ ಗಿರಿಜನರು ಮಧ್ಯವರ್ತಿಗಳಿಂದ ದೂರವಿರಬೇಕು ಎಂದರು. ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಏನು ಗಿರಿಜನರಿಗೆ ಸಿಗಬೇಕೋ ಸೌಲಭ್ಯಗಳ ಬಗ್ಗೆ ಅಥವಾ ಗಿರಿಜನರಿಗೆ ಏನು ನ್ಯಾಯಯುತ ಬೇಡಿಕೆದೆಯೋ ಅದು ಇಲ್ಲಿ ಸೆಟ್ ಆಯ್ತಾ ಆಗಲ್ಲ. ನಾನು ಲಾಸ್ಟ್ ಟೈಮ್ ಬಸವನಹಳ್ಳಿ ಮೀಟಿಂಗ್ ಆಯಿತು. ಬಹುಶಃ ಬಸವನಹಳ್ಳಿ ಮೀಟಿಂಗ್ಗೆ ಅವತ್ತೇ ನಾನು ಹೇಳಿದೆ, ಅಲ್ಲಿ ಯಾರೊಬ್ಬರು RFO ಬಂದಿದ್ದರು, ಯಾರೊಬ್ಬರು ಬೇರೆ ಡಿಪಾರ್ಟ್ಮೆಂಟಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಲೂಕು ಮಟ್ಟ ಅಧಿಕಾರಿ ಬಂದಿದ್ದರು. ನಾನು ಅವತ್ತೇ ಡೈರೆಕ್ಷನ್ಸ್ ಕೊಟ್ಟೆ. ಯಾಕೆ ಅಂತ ಹೇಳಿದ್ರೆ, ಏನೇ ಕಾರ್ಯಕ್ರಮ ಮಾಡಿ ಟ್ರೈಬಲ್ ಸಂಬಂಧಪಟ್ಟಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿ ಬರಲಿಲ್ಲ ಅಂದರೆ ಅವತ್ತಿನ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಇಲ್ಲಿ ಎಷ್ಟು ಶೋಷಣೆ ಆಗ್ತಿದೆ, ಈ ವಿರಾಜಪೇಟೆ ಭಾಗದಲ್ಲಿ ತಿತ್ತಮತಿಯಲ್ಲಿ ಅರಣ್ಯ ಇಲಾಖೆಯಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಅಧ್ಯಕ್ಷರೇ, ಲ್ಯಾಂಡ್ಸ್ಗೆ ಸಂಬಂಧಪಟ್ಟ ಕಿರು ಅರಣ್ಯ ಉತ್ಪತ್ತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಕೂಡ ಅವ್ರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಇವತ್ತು DF ಕೊಡ್ತಾ ಇಲ್ಲ. ನಾನು ಅದನ್ನು ಸೀಮಾ ಮೇಡಮ್ ಜೊತೆ ಮಾತಾಡಿದ್ದೀನಿ. ಸಂಬಂಧಪಟ್ಟ ಇವರ MLA ಹತ್ರ ಮೊನ್ನೆ ಮಾತಾಡಿದೆ. ಮೀಟಿಂಗಲ್ಲಿ DF ಅನ್ನು ಕೂರಿಸ್ಕೊಂಡು, ಜಿಲ್ಲಾ ಮಟ್ಟ ಅಧಿಕಾರಿನ ಕೂರಿಸ್ಕೊಂಡು 3 ಲ್ಯಾಂಪ್ಸನ್ನು ಸೇರಿಸಿ ಒಂದು ಮೀಟಿಂಗ್ ಕರೀರಿ, ಅವತ್ತು ನಾನು ಮಾತಾಡ್ತೀನಿ ಅಂತ. ಈ ರೀತಿ ಸಮಸ್ಯೆ ಆಗ್ತಿದೆ. ಇನ್ನೊಂದು ಭಾಗದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ಲ್ಯಾಂಡ್ ಸೊಸೈಟಿ ಉದ್ದೇಶ ಸರ್ಕಾರ ನಿರ್ಮಾಣ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ STಯಲ್ಲಿ 50 ವರ್ಗ ಇದೆ. ಅದರಲ್ಲಿ ಒಂದು ವರ್ಗ ಬೇರೆ ಇರುತ್ತೆ, 49 ವರ್ಗ ಇದೆಯಲ್ಲ, ಈ 49 ವರ್ಗವು ಕೂಡ ಅರಣ್ಯವನ್ನು ಆಧಾರಿತ ಅರಣ್ಯದೊಳಗಡೆ ಬದುಕುವಂಥ ಸಮುದಾಯಗಳು. ಈ 49 ಸಮುದಾಯ ಕೂಡ, ಈ 49 ಸಮುದಾಯವನ್ನು ಕೂಡ ಯಾಕೆ ಲ್ಯಾಂಡ್ ಸೊಸೈಟಿಯನ್ನು ನಿರ್ಮಾಣ ಮಾಡೋದು ಅಂತ ಹೇಳಿದ್ರೆ, ಇವರಿಗೆ ಬರೀ ಅರಣ್ಯ ಉತ್ಪತ್ತಿ ಒಂದೇ ಅವತ್ತು ಇವರಿಗೆ ವರಮಾನ ಆಗಿತ್ತು. ಆ ವರಮಾನಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಲ್ಯಾಂಡ್ ಸೊಸೈಟಿ, ಲಾರ್ಜ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಾಣ ಮಾಡಿಬಿಟ್ಟು ಏನು ಮಾಡೋದು ಅಂತ ಹೇಳಿದ್ರೆ, ಅಲ್ಲಿರುವಂಥ ಉತ್ಪತ್ತಿಯನ್ನು ಕಂಪ್ಲೀಟ್ ಅವರಿಗೆ ಪರ್ಮಿಷನ್ಸ್ ಕೊಟ್ಟರು. ಏನು ನೀವು ಕಲೆಕ್ಟಿವ್ ಮಾಡಿ ಅದನ್ನು ಒಂದು ಸೊಸೈಟಿ ಹಾಕಿ ಅದನ್ನು ಮಾರ್ಕೆಟಿಂಗ್ ಮಾಡಿ ಅದರಲ್ಲಿ ಬರುವಂಥ ಇನ್ಕಮನ್ನು ಆ ಸಂಘದ ಸದಸ್ಯರಿಗೆ ಕೊಡುವಂಥ ತೀರ್ಮಾನ ಆಗಿದೆ. ಆಯಿತು, ಅಲ್ಲಿಂದ ಸುಮಾರು ಯಥೇಚ್ಛವಾಗಿ ಬರ್ತಾ ಇತ್ತು. ಸ್ವಲ್ಪ ಪ್ರಗತಿ ಬಂತು, ಸೊಸೈಟಿ ಡೆವಲಪ್ಮೆಂಟ್ ಆಯಿತು. ಸೊಸೈಟಿ ಡೆವಲಪ್ಮೆಂಟ್ ತಿತಿಮತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ CM ರಾಮಕೃಷ್ಣ ಅವರು ಮಾತನಾಡಿ, ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕಿನಲ್ಲಿ ಗಿರಿಜನರು ಅಧಿಕ ಸಂಖ್ಯೆಯಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಹಲವೆಡೆ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಕೊರತೆ ಎದುರಿಸುತ್ತಿದ್ದಾರೆ. ಇಂತಹವರನ್ನು ಗುರುತಿಸಿ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡಲು ಮುಂದಾಗುವಂತೆ ಮನವಿ ಮಾಡಿದರು. ಸಮಾಜದಲ್ಲಿ ಈಗಾಗಲೇ ನಮ್ಮ ರಂಜಿತ್ರವರು ಸಮಸ್ಯೆಗಳನ್ನು ಹೇಳಿದರು. ಆದರೆ ಈ ಸಹಕಾರ ಚಳವಳಿ ಮತ್ತು ಸಹಕಾರ ರಂಗ ಅಂತ ಹೇಳುವಂಥದ್ದು ನಮ್ಮ ಸಮಸ್ಯೆಗಳಿಗೆ ನಾವೇ ಅದನ್ನ ಪರಿಹಾರಗಳನ್ನು ಕಂಡುಕೊಂಡು ಹೋಗುವಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಭಾರತ ದೇಶ ಹುಟ್ಕೊಂಡ ಆ ಕಾಲದಿಂದಲೂ ಜನರು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಆದರೆ ಈ ಸಹಕಾರ ಚಳವಳಿ ಅಂದೇ ಅದು ಹುಟ್ಕೊಂಡಿದೆ. ಹೇಗೆ ಅಂತಂದರೆ, ಆಗ ಅದು ಒಂದು ಜೀವನ ಪದ್ಧತಿಯಾಗಿದ್ದಂಥದ್ದು, ನಂತರ ಅದು ಈಗ ಆರ್ಥಿಕ ಪದ್ಧತಿಯಾಗಿ ಬಂದಿದೆ. ನಾವು ಈ ಇಂಥದ್ದು ಸರ್ಕಾರದ ನೀತಿಗಳಿರ್ಬೋದು ಅಥವಾ ಖಾಸಗಿ ಅಥವಾ ಬಹುರಾಷ್ಟ್ರೀಯ ಸಂಸ್ಥೆಗಳ ಏನಾದರೂ ಕಾರ್ಯಗಾರ ಇರ್ಬೋದು, ಇದರಲ್ಲಿ ನಾವು ಕೊಡಗು ಜಿಲ್ಲೆ ಇರ್ಬೋದು, ಈ ದೇಶದಲ್ಲೇ ಈ ಸಹಕಾರ ಚಳುವಳಿಯ ಮೂಲಕ ಸಹಕಾರ ಸಂಘಗಳು ಜನರ ಒಂದು ನಾಡಿ ಮಿಡಿತವನ್ನು ಆಳ್ಕೊಂಡು ನಮ್ಮ ಸಮಸ್ಯೆಗೆ ನಾವೇ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ತಾ ಅವರಿಗೆ ಬೇಡಿಕೆಗಳನ್ನು ಒದಗಿಸ್ತಾ ಹೋಗ್ತಾ ಇರುವಂಥ ಸಾಧಾರಣ ಒಂದು 2,70,000 ಸಹಕಾರ ಸಂಘಗಳು ಇರಬೇಕು ಅಂತ ಕಾಣುತ್ತೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸುಮಾರು 300 ಸಹಕಾರ ಸಂಘಗಳಿದೆ. ಅವರು ವಿವಿಧ ಮಟ್ಟದಲ್ಲಿ ಅವರು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ನಮ್ಮ ಸಹಕಾರ ಅಂತ ಹೇಳುವಂಥದ್ದು ನಮ್ಮ ರಾಜ್ಯದ ಒಂದು
ಸಬ್ಜೆಕ್ಟ್ ಆಗುತ್ತೆ. ಇದರಲ್ಲಿ ನಮ್ಮ ಒಂದು ಸಹಕಾರ ಕಾಯ್ದೆ ಮತ್ತು ಕಾನೂನುಗಳಿದೆ. ಆ ಕಾನೂನುಗಳಲ್ಲಿ ಇತ್ತೀಚೆಗೆ ತುಂಬ ತಿದ್ದುಪಡಿಗಳು ಬಂದಿದೆ. ಇದನ್ನು ನಾವು ಅರ್ಥಕೊಂಡು ನಾವು ಮುಂದಿನ ಒಂದು ಸಹಕಾರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಸಹಕಾರ ಕ್ಷೇತ್ರದಲ್ಲಿ ನಮಗೆ ಸಾಮಾಜಿಕ ಕಳಕಳಿ ಮತ್ತು ನಿಸ್ವಾರ್ಥತೆ ಇರಬೇಕಾಗುತ್ತೆ. ಪಾರದರ್ಶಕವಾಗಿ ನಾವು ಕೆಲಸವನ್ನು ಮಾಡಬೇಕು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿರಾಜಪೇಟೆ ತಾಲೂಕಿನ ತಿತಿಮತಿ ಲ್ಯಾಂಪ್ಸ್ನ PK ಮಣಿಕುಂಜ ಮಾತನಾಡಿ, ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾರ್ಯಾಗಾರದಲ್ಲಿ ಭಾಗಿಯಾಗುವಂತೆ ಹಿರಿಯ ಅರಣ್ಯಾಧಿಕಾರಿಗಳನ್ನು, ವೈದ್ಯಕೀಯ ಅಧಿಕಾರಿಗಳನ್ನು ಹಾಗೂ ITDP ಅಧಿಕಾರಿಗಳನ್ನು ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ತರಬೇತಿ ಕಾರ್ಯದಲ್ಲಿ ಭಾಗವಹಿಸದಿರುವುದು ಬೇಸರ ಮೂಡಿಸಿದೆ. ಇದರಿಂದ ಅಧಿಕಾರ ವರ್ಗದಲ್ಲಿ ಗಿರಿಜನರನ್ನು ತಾತ್ಸಾರ ಮನೋಭಾವದಿಂದ ನೋಡುತ್ತಿದ್ದಾರೆಂಬುದಕ್ಕೆ ಉದಾಹರಣೆಯಾಗಿದೆ ಎಂದರು. ಇವತ್ತು ಒಂದು ಈ ಕಾರ್ಯಕ್ರಮವು ನಾವೇನೋ ಭಾಷಣ ಮಾಡಿ ಹೋಗ್ಬೋದು. ಈ ಅರಿವು ಮೂಡೋ ಕಾರ್ಯಕ್ರಮ ಕೆಲವು ಇಲಾಖೆಗಳಿಂದ ನಮ್ಗೆ ಬರಬೇಕಾಗುತ್ತೆ ಸರ್. ಅದಕ್ಕೆ ನಮಗೆ ಇವತ್ತು ಅರಣ್ಯ ಇಲಾಖೆಯವ್ರನ್ನ ಕೇಳ್ಕೊಂಡ ಮೇರೆಗೆ ಅವರು DF ಒಪ್ಕೊಂಡ್ರು, ನಾ ಬರ್ತೀನಿ ಅಂತ. ಅರಣ್ಯ ಇಲಾಖೆ ನಮಗೆ ಭಾಳ ಸಮಸ್ಯೆ ಇದೆ ಅಧ್ಯಕ್ಷೆ. ಯಾಕಂದರೆ 2 ವರ್ಷ ಆಯಿತು ನಮಗೆ ಅಗ್ರಿಮೆಂಟ್ ಕೂಡ ಆಗಿಲ್ಲ. ಅವ್ರನ್ನ ಕರೆಸಲೇಬೇಕಂತ ನಾನು ಹೇಳ್ಕೊಂಡೆ. ಅವ್ರನ್ನ ಈಗ ನೋಡಬೇಕಾದ್ರೆ ಅವರು ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಮನೇಲಿ ಕೂತ್ಕೊಂಡವ್ರೆ. ಹಾಗೆ ಹೆಲ್ತ್ ಇವರು ಬಂದರು. ಅವರು ಕೂಡ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಊಟ ಸೈಡ್ ಹೋಗಿದ್ದಾರೆ. ಅವ್ರು ಬಂದರೆ ಮಾಡ್ಬೋದು. ಹಾಗೆ ನಮ್ಮ ಸಾಮಾಜಿಕ ಇಲಾಖೆಯವರು ಕೂಡ ಅವರ ಮೂಲಭೂತ ಸೌಲಭ್ಯ ಏನಿದೆ ಅವ್ರನ್ನ ಕೇಳ್ಕೊಂಡ ಮೇರೆಗೆ ಸರಿ ಅಧ್ಯಕ್ಷ ನಾವು ಬಂದೇ ಬರ್ತೀವಿ ಅಂತ ನಮ್ಮ ಯೋಗೇಶ್ವರಿಗೆ ಕೂಡ ಹೇಳಿದ್ದಾರೆ, ನನಗೆ ಕೂಡ ಹೇಳಿದ್ದಾರೆ ಬಂದೇ ಬರ್ತೀವಿ ಅಂತ. ಅವರು ಕೂಡ ನಿನ್ನೆ ಯಾವುದೋ ಒಳ್ಳೆ ಗ್ರಾಮ ಸಭೆ ಅಂತ ಹೋಗಿದ್ದಾರೆ. ನಮಗೆ ಸೌಲಭ್ಯ ಕೊಡಬೇಕಾಗಿದ್ದು ನಾವುಗಳಲ್ಲ ಸರ್, ನಮಗೆ ಇಲಾಖೆಯಿಂದ ಸೌಲಭ್ಯ ಕೊಡಬೇಕು. ಅವರು ಬಂದು ಮಾಹಿತಿ ಕೊಡಬೇಕು, ನಾವೇನೋ ಭಾಷಣ ಮಾಡಿ ಹೋಗ್ಬೋದು. ಈ ಥರ ನಮ್ಮ ಒಂದು ಗಿರಿಜನ ಲ್ಯಾಂಪ್ ಸಾಕರ್ ಸಂಘಕ್ಕೆ ಕಷ್ಟ ಇದೆ ಅಧ್ಯಕ್ಷರೇ. ಅದರ ಎಲ್ಲ ಜವಾಬ್ದಾರಿ ನೀವೇ ತಗೋಬೇಕಾಗ್ತದೆ. ಇವತ್ತು ನಿಮ್ಮಿಂದಲೇ ಇದು ನಡಿಬೇಕಿದ್ದು. ನಮಗೆ ಯಾವುದೆಲ್ಲ ಅಧಿಕಾರಿಗಳು ಬಂದಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕಂತ ಈ ಸಭೆಯಲ್ಲಿ ಕೇಳ್ತೀನಿ ಸರ್. ಯಾಕಂದರೆ ಅರಣ್ಯ ಇಲಾಖೆಯವರು ಬರಬೇಕಿತ್ತಲ್ಲ, ಅವರೂ ಬರಲಿಲ್ಲ. ಸಾಮಾಜಿಕ ಇಲಾಖೆಯವರು ಬರಬೇಕಿತ್ತಲ್ಲ, ಅವರೂ ಬರಲಿಲ್ಲ. ಹೆಲ್ತ್ ಅವ್ರು ಬಂದು ಹೇಳಿದ್ರು, ಹೆಲ್ತ್ ಅವರು ಕಾಲೇಜ್ ಕಡೆ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳಿದ್ರು. ಏನೇ ಇರಲಿ, ಇದೊಂದು ಕಾರ್ಯಕ್ರಮವು ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. ಏನೋ ಸ್ವಲ್ಪ ಈ ಜನಸಂಖ್ಯೆ ಕಡಿಮೆ ಆದ್ರಿಂದ ಏನೋ ಅವರು ಬೇರೆ ಬೇರೆ ಸಮಸ್ಯೆಗಳಿದ್ದರಿಂದ ಜನ ಇರ್ತಿದ್ರು, ಅವ್ರು ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಸಭೆ ನಡೆಯುತ್ತಿಗೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಇದೇ ಒಂದು ಕಾರ್ಯಕ್ರಮ ಕೊಡಿ ಅಂತ ಹೇಳ್ತಾ, ಇಲ್ಲಿ ಬಂದ ಆದಿವಾಸಿಗಳು ಮುಖಂಡರುಗಳಿದ್ದಾರೆ, ಅವರೆಲ್ಲ ಒಂದು ಸಹ ಈ ಸಭೆ ಅಧ್ಯಕ್ಷರು. ಸಭೆಯಲ್ಲಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರುಗಳಾದ AC ಕುಶಾಲಪ್ಪ, MT ಸುಬ್ಬಯ್ಯ, AM ಮುತ್ತಪ್ಪ, ಹೊದಿಕೇರಿ ಫ್ಯಾಕ್ಸ್ ಅಧ್ಯಕ್ಷ ಅಜ್ಜಿಕುಟೀರ ಪ್ರವೀಣ್, ವಿರಾಜಪೇಟೆ ತಾಲೂಕು ಸಹಕಾರ ಕೂಟದ ಅಧ್ಯಕ್ಷರಾದ ಅಲೆಮಾಡ D ಸುಧೀರ್, ಸೋಮವಾರಪೇಟೆ ತಾಲೂಕು ಲ್ಯಾಂಪ್ಸ್ ಅಧ್ಯಕ್ಷರಾದ SR ಅರುಣ್ ರಾವ್, ವಿರಾಜಪೇಟೆ ತಾಲೂಕು ಲ್ಯಾಂಪ್ಸ್ನ ಉಪಾಧ್ಯಕ್ಷರಾದ JR ಪುಷ್ಪ, ತಿತಿಮತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೊನ್ನ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ತರಬೇತಿ ಕಾರ್ಯಾಗಾರದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ME ಶ್ಯಾಮಲಾ, ಸಹಾಯಕ ಅರಣ್ಯ ಅಧಿಕಾರಿ ಚನ್ನವೀರೇಶ್ ಪಾಲ್ಗೊಂಡಿದ್ದರು. ಸಹಕಾರ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಂದ್ರ ನಾಯಕ್ ಸ್ವಾಗತಿಸಿ ವಂದಿಸಿದರು. ತರಬೇತಿ ಕಾರ್ಯಾಗಾರದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ PR ಪಂಕಜ ಸೇರಿದಂತೆ ಅನೇಕ ಗಿರಿಜನ ಪ್ರಮುಖರು ಭಾಗವಹಿಸಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.